ಹಾಯ್ ಎಲ್ರಿಗೂ ನಮಸ್ಕಾರ. ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಕರ್ನಾಟಕದಲ್ಲಿ ಸರ್ಕಾರಿ ಉದ್ಯೋಗಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳಿಗೆ ಒಂದು ಸಿಹಿ ಸುದ್ದಿ ಹೊರಬಿದ್ದಿದೆ ಅಂತಲೇ ಹೇಳ್ಬೋದು. ಕೆಪಿಟಿಸಿಎಲ್ ಹಾಗೂ ವಿವಿಧ ಇಸ್ಕಾಂ ಕಂಪನಿಗಳಲ್ಲಿ ಜೂನಿಯರ್ ಪವರ್ಮ್ಯಾನ್ ಮತ್ತು ಜೂನಿಯರ್ ಸ್ಟೇಷನ್ ಅಟೆಂಡೆಂಟ್ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಸುಮಾರು 1200 ಹುದ್ದೆಗಳ ಮಾಹಿತಿ ಹೊರಬಿದ್ದಿದೆ. ಅದರ ಬಗ್ಗೆ ಈ ಒಂದು ವಿಡಿಯೋ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ತೇನೆ. ಸ್ಕಿಪ್ ಮಾಡಿದ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಳನ್ನು ಕನ್ನಡದಲ್ಲಿ ತಿಳಿಯಲು ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಒಟ್ಟು ಹುದ್ದೆಗಳು: ಜೂನಿಯರ್ ಪವರ್ಮ್ಯಾನ್ ಹುದ್ದೆಗಳು ಎಷ್ಟು, ಸ್ಟೇಷನ್ ಅಟೆಂಡೆಂಟ್ ಹುದ್ದೆಗಳು ಎಷ್ಟು, ವಿದ್ಯಾರ್ಹತೆ ವಯೋಮಿತಿ ಏನಿರಬೇಕು, ಪರೀಕ್ಷೆ ಇರುತ್ತದೆಯೇ ಅಥವಾ ಇಲ್ಲವೇ, ಅರ್ಜಿ ಯಾವಾಗ ಆರಂಭವಾಗುವುದು, ಎಲ್ಲ ಒಂದು ಮಾಹಿತಿಯನ್ನು ಇಲ್ಲಿ ತಿಳಿಸ್ತೇನೆ. ಸ್ಕಿಪ್ ಮಾಡಿದ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ. ನೋಡಿ, ಟೋಟಲ್ ನೋಡಿಟ್ಟು ಒಟ್ಟು ಹುದ್ದೆಗಳ ವಿವರಗಳನ್ನು ನೋಡ್ತಾ ಹೋದಾದರೆ ಇತ್ತೀಚಿನ ನೇಮಕಾತಿ ಸಂಬಂಧಿಸಿದಂತೆ ವರದಿಗಳ ಪ್ರಕಾರ ಸುಮಾರು ಒಟ್ಟು 1200 ಹುದ್ದೆಗಳನ್ನು ಭರ್ತಿ ಮಾಡುವ ಪ್ರಸ್ತಾಪ ಅನುಮೋದನೆ ಕುರಿತು ಮಾಹಿತಿ ಬಂದಿದೆ. ಅದರಲ್ಲಿ ಜೂನಿಯರ್ ಪವರ್ಮ್ಯಾನ್ ಸುಮಾರು 1000 ಹುದ್ದೆಗಳು ಇರುತ್ತೆ. ಕಲ್ಯಾಣ ಕರ್ನಾಟಕದಲ್ಲಿ ಸುಮಾರು 440, ಉಳಿಕೆ ಮೂಲದ ವೃಂದದಲ್ಲಿ 560 ಹುದ್ದೆಗಳು ಖಾಲಿ ಇರ್ತವೆ ಸ್ನೇಹಿತರೆ. ಇನ್ನು ಸ್ಟೇಷನ್ ಅಟೆಂಡೆಂಟ್ ಹುದ್ದೆಗಳಿಗೆ ಸುಮಾರು 200 ಹುದ್ದೆಗಳು ಖಾಲಿ ಇವೆ. ಕಲ್ಯಾಣ ಕರ್ನಾಟಕದಲ್ಲಿ ಸುಮಾರು 24, ಉಳಿಕೆ ಮೂಲ ವೃಂದದಲ್ಲಿ 176 ಹುದ್ದೆಗಳು ಖಾಲಿ ಇವೆ. ಒಟ್ಟು ಬಂದ್ಬಿಟ್ಟು 1200 ಹುದ್ದೆಗಳಿಗೆ ಇಲ್ಲಿ ನೇಮಕಾತಿ ಅಧಿಸೂಚನೆ ಕೂಡ ಮುಂದಿನ ದಿನಗಳಲ್ಲಿ ಹೊರ ಬೀಳುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಜೂನಿಯರ್ ಪವರ್ಮ್ಯಾನ್ಗೆ ವಿದ್ಯಾರ್ಹತೆ ಏನಿರಬೇಕು ಅಂತ ನೋಡ್ತಾ ಹೋದಾದರೆ 2024ರ ಇಂದಿನ ಕೆಪಿಟಿಸಿಎಲ್ ಜೂನಿಯರ್ ಪವರ್ಮ್ಯಾನ್ ಸ್ಟೇಷನ್ ಅಟೆಂಡೆಂಟ್ ನೇಮಕಾತಿಯನ್ನು ನೋಡಿದರೆ SSLC ಅಥವಾ 10ನೇ ತರಗತಿ ಸಂಬಂಧಿಸಿದಂತೆ ನೇಮಕಾತಿ ನಿಯಮಗಳ ಪ್ರಕಾರ ಅರ್ಹತೆಗಳು ಪ್ರಮುಖವಾಗಿದ್ದವು. ಕರ್ನಾಟಕ ಹೈಕೋರ್ಟ್ನ 2025ರ ದಾಖಲಾತಿಗಳಲ್ಲಿಯೂ ಅಕ್ಟೋಬರ್ 2024ರ ಜೂನಿಯರ್ ಪವರ್ಮ್ಯಾನ್ ಮತ್ತು ಸ್ಟೇಷನ್ ಅಟೆಂಡೆಂಟ್ ನೇಮಕಾತಿ ಅಧಿಸೂಚನೆ ಉಲ್ಲೇಖವಿದೆ. ಹುದ್ದೆಗಳಿಗೆ ಅನ್ವಯಿಸುವ ವಿದ್ಯಾರ್ಹತೆ ನಿಯಮಗಳ ಪ್ರಕಾರ ನಿರ್ಧಾರವಾಗುತ್ತದೆ. ಮುಖ್ಯವಾಗಿ ನೆನಪಿಟ್ಟುಕೊಳ್ಳಿ, 2026ರ ಹೊಸ ಅಧಿಕೃತ ಅಧಿಸೂಚನೆ ಬಂದ ನಂತರ ಮಾತ್ರ SSLC ಮಾತ್ರ ಸಾಕೆ ಅಥವಾ ITI ಕೂಡ ಇಲ್ಲಿ ವಿದ್ಯಾರ್ಹತೆಯಾಗಿ ಅನುಮೋದಿಸುತ್ತೆ ಅಥವಾ ಬೇರೆ ಯಾವುದೇ ತಾಂತ್ರಿಕ ವಿದ್ಯಾರ್ಹತೆ ಬೇಕೇ ಎಂಬುದು ಅಂತಿಮ ನೇಮಕಾತಿ ಅಧಿಸೂಚನೆಯಲ್ಲಿ ನಿಮಗೆ ತಿಳಿಸ್ತೇನೆ ಸ್ನೇಹಿತರೆ, ಸರಿನಾ. ವಯೋಮಿತಿ ಬಗ್ಗೆ ನೋಡ್ತಾ ಹೋಗೋದಾದರೆ ಸರಿನಾ, ವಯೋಮಿತಿ ಎಷ್ಟಿರಬೇಕು ಅಂತ ನೋಡ್ತಾ ಹೋಗೋದಾದರೆ ಸಾಮಾನ್ಯ ಸರ್ಕಾರಿ ನೇಮಕಾತಿಗಳಲ್ಲಿ ಕನಿಷ್ಠ ವಯೋಮಿತಿ ಬಂದುಬಿಟ್ಟು ಸಾಮಾನ್ಯ ವರ್ಗದ ವಯೋಮಿತಿ, ಗರಿಷ್ಠ ವಯೋಮಿತಿ SC/ST ಅಭ್ಯರ್ಥಿಗಳಿಗೆ ವಯೋಮಿತಿ ಸಡಿಲಿಕೆ ಇರುತ್ತೆ. OBC ಅಭ್ಯರ್ಥಿಗಳು ಕೂಡ ವಯೋಮಿತಿ ಸಡಿಲಿಕೆ ಇರುತ್ತೆ. ಇವುಗಳನ್ನು ಅಧಿಕೃತ ಅಧಿಸೂಚನೆಗಳು ಬಂದ ನಂತರ ನಿಮಗೆ ಗೊತ್ತಾಗುತ್ತೆ. ಆದ್ದರಿಂದಲೇ ಈಗಲೇ ವಯೋಮಿತಿಯ ಬಗ್ಗೆ ತಪ್ಪು ಮಾಹಿತಿಯನ್ನು ನಮ್ಮ ಬಳಿಗೆ ಅಧಿಕೃತ PDF ಬಂದ ನಂತರ ನಿಮಗೆ ಖಚಿತವಾಗಿ ನಾನು ನಿಮಗೆ ಹೇಳಬೇಕಾಗತ್ತೆ. ಎಲ್ಲ ಒಂದು ಸರ್ಕಾರಿ ಉದ್ಯೋಗಗಳಿಗೂ ಕೂಡ ಕನಿಷ್ಠ ವಯೋಮಿತಿ ಬಂದುಬಿಟ್ಟು 18 ವರ್ಷಗಳು ಅಥವಾ 21 ವರ್ಷಗಳು ತುಂಬಿರಬೇಕಾಗತ್ತೆ. ಗರಿಷ್ಠ ವಯೋಮಿತಿಗಳು ಬಂದುಬಿಟ್ಟು 43, 45, ಇನ್ನು 40 ವರ್ಷಗಳ ಗರಿಷ್ಠ ವಯೋಮಿತಿಯನ್ನು ಇಲ್ಲಿ ಕೊಟ್ಟಿರ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಪರೀಕ್ಷೆ ಇರುತ್ತದೆ ಅಂತ ಪ್ರಶ್ನೆಗಳು ಬಂದರೆ ಇದು ಅತ್ಯಂತ ಪ್ರಮುಖವಾದ ಪ್ರಶ್ನೆ ಆಗಿರುತ್ತೆ. ಇಂದಿನ ದಿನಗಳಲ್ಲಿ ಜೂನಿಯರ್ ಪವರ್ಮ್ಯಾನ್ ಮತ್ತು ಪ್ರಕ್ರಿಯೆಯಲ್ಲಿ ದಾಖಲಾತಿ ಪರಿಶೀಲನೆ ಮತ್ತು ಎಂಡೂರೆನ್ಸ್ ಟೆಸ್ಟ್, ದೈಹಿಕ ಸಹಿಷ್ಣುತೆ ಪರೀಕ್ಷೆ ಸೇರಿದಂತೆ ವಿವಿಧ ಹಂತಗಳು ಇದ್ದವು. ಮೆಸ್ಕಾಂ ಸಂಬಂಧಿಸಿದಂತೆ 2025ರ ದಾಖಲೆಯಲ್ಲಿ ಜೂನಿಯರ್ ಪವರ್ಮ್ಯಾನ್ ಅಭ್ಯರ್ಥಿಗಳಿಗೆ ದಾಖಲೆ ಪರಿಶೀಲನೆ ಮತ್ತು ಎಂಡೂರೆನ್ಸ್ ಟೆಸ್ಟ್ ಪ್ರಕ್ರಿಯೆ ಉಲ್ಲೇಖವಿದೆ. ಆದರೆ 2026ರ ಹೊಸ ನೇಮಕಾತಿಯಲ್ಲಿ ಲಿಖಿತ ಪರೀಕ್ಷೆ ಇರುತ್ತದೆಯೋ, ಎಂಡೂರೆನ್ಸ್ ಟೆಸ್ಟ್ ಇರುತ್ತದೆಯೋ ಅಥವಾ ಯಾವ ಆಧಾರದ ಮೇಲೆ ಮೆರಿಟ್ ಮಾಡುತ್ತಾರೆ ಎಂಬುದು ಹೊಸ ಅಧಿಕೃತ ಅಧಿಸೂಚನೆ ಬಂದ ನಂತರ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಇನ್ನು ಎಂಡೂರೆನ್ಸ್ ಟೆಸ್ಟ್ ಎಂದರೇನು ಅಂತ ನೋಡ್ತಾ ಹೋಗೋದಾದರೆ, ಜೂನಿಯರ್ ಪವರ್ಮ್ಯಾನ್ ಹುದ್ದೆಗೆ ವಿದ್ಯುತ್ ವ್ಯವಸ್ಥೆ ಮತ್ತು ಫೀಲ್ಡ್ ಕೆಲಸಕ್ಕೆ ಸಂಬಂಧಿಸಿದಂತೆ ಹುದ್ದೆಯಾಗಿರುವುದರಿಂದ ಅಭ್ಯರ್ಥಿಗಳ ದೈಹಿಕ ಸಾಮರ್ಥ್ಯಕ್ಕೂ ಮಹತ್ವ ಇರಬಹುದು. ಇಂದಿನ ನೇಮಕಾತಿ ಮಾದರಿಯಲ್ಲಿ ದೈಹಿಕ ಸಹಿಷ್ಣುತೆ ಪರೀಕ್ಷೆ ಬಳಸಲಾಗಿತ್ತು. ಆದ್ದರಿಂದ ಅಭ್ಯರ್ಥಿಗಳು ಈಗಿಂದಲೇ ತಮ್ಮ ಫಿಟ್ನೆಸ್ ಗಮನ ಕೊಡುವುದು ಒಳ್ಳೆಯದು. ಅರ್ಜಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ನೋಡ್ತಾ ಹೋಗೋದಾದರೆ 2026ರ 1200 ಹುದ್ದೆಗಳ ನೇಮಕಾತಿಗೆ ನಿಖರವಾದ ಅಧಿಕೃತ ಅಧಿಸೂಚನೆ ಇನ್ನೂ ಪ್ರಾರಂಭವಾಗಿಲ್ಲ. ದಿನಾಂಕವನ್ನು ಪರಿಶೀಲಿಸಿದ ಮೂಲಗಳಲ್ಲಿ ಇನ್ನೂ ದೃಢೀಕರಿಸಲು ಸಾಧ್ಯವಾಗಿಲ್ಲ ಸ್ನೇಹಿತರೆ, ಸರಿನಾ. ಇನ್ನೂ ಯಾವುದೇ ರೀತಿಯಾಗಿ ಇಲ್ಲಿ ಅರ್ಜಿಗಳನ್ನು ಕರೀಲಿಕ್ಕೆ ಕೂಡ ಇಲ್ಲಿ ಸ್ಟಾರ್ಟ್ ಮಾಡಿಲ್ಲ. ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ KPTCLನಲ್ಲಿ ಜೂನಿಯರ್ ಪವರ್ಮ್ಯಾನ್ ಮತ್ತು ಸ್ಟೇಷನ್ ಅಟೆಂಡೆಂಟ್ ಹುದ್ದೆಗಳಿಗೆ ನೇಮಕಾತಿ ಖಂಡಿತವಾಗಿ ನಡೆಯುತ್ತೆ ಸ್ನೇಹಿತರೆ. ಇನ್ನು KPTCL ಅಧಿಕೃತ ಅಧಿಸೂಚನೆ ಬಂದ ನಂತರವೇ ನೀವು ಅರ್ಜಿ ಪ್ರಾರಂಭ ದಿನಾಂಕ, ಕೊನೆಯ ದಿನಾಂಕ, ಶುಲ್ಕ, ವಯೋಮಿತಿ, ವಿದ್ಯಾರ್ಹತೆ
ಇನ್ನು ಹುದ್ದೆಗಳ ಸಂಖ್ಯೆ, ಆಯ್ಕೆ ವಿಧಾನ ಎಲ್ಲವನ್ನು ಖಚಿತಪಡಿಸಿಕೊಳ್ಳಬಹುದು. ಸರಿನಾ? ಅರ್ಜಿ ಸಲ್ಲಿಸುವ ದಾಖಲಾತಿಗಳು ನೋಡ್ತಾ ಹೋಗೋದಾದರೆ SSLC ಅಂಕಪಟ್ಟಿ, ವಿದ್ಯಾರ್ಹತೆಯ ಪ್ರಮಾಣಪತ್ರಗಳು, ಆಧಾರ್ ಕಾರ್ಡ್, ಜಾತಿ ಪ್ರಮಾಣಪತ್ರ, ಆದಾಯ ಪ್ರಮಾಣಪತ್ರ, ಗ್ರಾಮೀಣ ಪ್ರಮಾಣಪತ್ರ ಅನ್ವಯಿಸಿದರೆ, ಕನ್ನಡ ಮಾಧ್ಯಮ ಪ್ರಮಾಣಪತ್ರ ಅದು ಕೂಡ ಅನ್ವಯಿಸಿದರೆ, ಫೋಟೋ, ಸಹಿ, ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ಐಡಿಗಳನ್ನು ನೀವು ಇಲ್ಲಿ ದಾಖಲಾತಿಗಳನ್ನು ನೀವು ಕೊಡಬೇಕಾಗತ್ತೆ ಸ್ನೇಹಿತರೆ. ಇನ್ನು ಈ ಉದ್ಯೋಗ ಯಾರಿಗೆ ಸೂಕ್ತ ಅಂತ ನೋಡ್ತಾ ಹೋಗೋದಾದರೆ ಈ ನೇಮಕಾತಿ ವಿಶೇಷವಾಗಿ SSLC ಸಂಬಂಧಿತ ಅರ್ಹತೆ ಹೊಂದಿರುವ ಅಭ್ಯರ್ಥಿಗಳಿಗೆ, ಕರ್ನಾಟಕ ಸರ್ಕಾರಿ ಉದ್ಯೋಗ ಬಯಸುವವರಿಗೆ, ವಿದ್ಯುತ್ ಇಲಾಖೆಯಲ್ಲಿ ಕೆಲಸ ಮಾಡಲು ಆಸಕ್ತಿ ಇರುವವರಿಗೆ, ಫೀಲ್ಡ್ ಕೆಲಸಕ್ಕೆ ಸಿದ್ಧರಿರುವವರಿಗೆ ಈ ಒಂದು ಹುದ್ದೆ ಉತ್ತಮವಾದ ಆಯ್ಕೆ ಆಗಿರುತ್ತೆ ಸ್ನೇಹಿತರೆ. ಇಷ್ಟು ಈ ಒಂದು KPTCL ಮತ್ತು ISCOMನಲ್ಲಿ ಕರೆತಕ್ಕಂಥ 1200 ಹುದ್ದೆಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಆಗಿರುತ್ತೆ. ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಎಲ್ಲ ಒಂದು ಮಾಹಿತಿನ ಅಲ್ಲೇ ತಿಳಿಸ್ತೇನೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೇನೆ. ಸಿಗೋಣ ಮುಂದಿನದಲ್ಲಿ ಇದೇ ಥರದ ಹೆಚ್ಚಿನ ಮಾಹಿತಿಯನ್ನು ತಿಳಿಯಲು ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬರ್ತಕ್ಕಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಸಿಗೋಣ ಮುಂದಿನದಲ್ಲಿ. ಬಾಯ್.